ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನಿವತ್ತು ಪಿಜ್ಜಾ ಟಾಪಿಂಗ್ ಯೂಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಸ್ಯಾಂಡ್ವಿಚ್ ಮಾಡಿದ್ದೀನಿ. ಇದು ವೆಜಿಟೇಬಲ್ ಕೂಡ ಈ ಸ್ಯಾಂಡ್ವಿಚ್ಗೆ ಯೂಸ್ ಮಾಡಿದ್ದೀನಿ. ಬನ್ನಿ, ನಾನು ಹೇಗೆ ಸ್ಯಾಂಡ್ವಿಚ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮುಂಚೆ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಸೌತೆಕಾಯಿ ಕಟ್ ಮಾಡ್ಕೊಳ್ತೀನಿ. ಫುಲ್ ಏನಲ್ಲ, ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಿದ್ನ. ನಾನಿದು ಮುಂಚೆ ಸ್ಯಾಂಡ್ವಿಚ್ಗೆ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೆ. ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಸ್ಯಾಂಡ್ವಿಚ್ ಮಾತ್ರ ತುಂಬ ಚೆನ್ನಾಗಿತ್ತು. ರೆಸ್ಟೋರೆಂಟಲ್ಲಿ ಹೇಗೆ ನಾವು ಟೇಸ್ಟ್ ಬರುತ್ತೋ ಅದೇ ಥರನೇ ಇತ್ತು. ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಇದನ್ನೆಲ್ಲೂ ಒಂದು ಬೌಲಿಗೆ ಹಾಕ್ಕೊಳ್ತೀನಿ ನಾನು. ಆಮೇಲೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತೀನಿ. ನಾವು ಸ್ಲೈಸ್ ಮಾಡಿ ಹಾಕೋಕ್ಕಿಂತ ಈ ಥರ ಮಾಡಿ ನಾವು ಪಿಜ್ಜಾ ಟಾಪಿಂಗ್ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದನ್ನು ಕೂಡ ನಾನು ಬೌಲ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಕ್ಯಾರೆಟ್ ತೊಗೊಳ್ತೀನಿ. ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ವೆಜಿಟೇಬಲ್ ಅಲ್ವಾ, ಆರೋಗ್ಯಕ್ಕೂ ಒಳ್ಳೆಯದಲ್ವ. ಹಾಗಾಗಿ ಸ್ಯಾಂಡ್ವಿಚ್ಗೆ ಒಂಥರ ಇನ್ನೂ ಹೆಲ್ದಿ ಸ್ಯಾಂಡ್ವಿಚ್ ಆಗುತ್ತಿದ್ದು. ಸ್ವಲ್ಪನೇ ಹಾಕ್ಕೋಬೇಕು, ಎಲ್ಲ ಸೇರಿ ತುಂಬ ಆಗಿಬಿಡುತ್ತೆ ಆಮೇಲೆ. ಆಮೇಲೆ ಸ್ವಲ್ಪ ಬೀಟ್ರೂಟು ಕಟ್ ಮಾಡ್ಕೊಳ್ತೀನಿ. ಈವ್ನಿಂಗ್ ಏನೂ ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಈವ್ನಿಂಗ್ ಒಂದು 6 o'clock ಇದಾದಮೇಲೆ ಒಂದು 2 hours ಆದಮೇಲೆ ಮತ್ತೆ ಊಟನೇ ಮಾಡ್ತೀವಲ್ಲ. ಹಾಗಾಗಿ ಸ್ವಲ್ಪನೇ ಇಷ್ಟೇ ಕರೆಕ್ಟ್ ಆಗುತ್ತಿದ್ದು. ಒಂದಿಬ್ಬರು ಇದ್ದರೆ ಇಷ್ಟು ಸಾಕು.
ಇದನ್ನು ಕೂಡ ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ ಆಗಲೇ ಅರ್ಧ ಬೌಲು ತುಂಬಿಬಿಡ್ತಿದ್ದು. ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತೀನಿ ಅದಕ್ಕೆ. ಸ್ಯಾಂಡ್ವಿಚ್ಗೆ ಈರುಳ್ಳಿ ಇದ್ರೇ ತುಂಬ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಈರುಳ್ಳಿ, ಟೊಮೆಟೊ, ಇದು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಈರುಳ್ಳಿ ಕೂಡ. ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ನೋಡಿ ಎಲ್ಲ ವೆಜಿಟೇಬಲ್ಸ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಪಿಜ್ಜಾ ಟಾಪಿಂಗ್ ಆಲ್ ಇನ್ ಒನ್. ಇದು ಈ ಥರ ಸ್ಯಾಂಡ್ವಿಚಿಗೂ ಯೂಸ್ ಮಾಡ್ಕೋಬೋದು, ಪಿಜ್ಜಾಗೂ ಯೂಸ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಕಲಿಸ್ಕೊಳ್ತೀನಿ. ನೋಡಿ ಇದೆಲ್ಲ ರೆಡಿಯಾಗಿದೆ. ಇವಾಗ ಇದಕ್ಕೇನು ಹಾಕಬೇಕಂತೇನಿಲ್ಲ, ಉಪ್ಪು ಕರಿಯನ್ನು ಹಾಕಬೇಕಂತ ಏನಿಲ್ಲ ಇದಕ್ಕೆ. ಆಮೇಲೆ ನಾನು ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ತೊಳ್ಕೊಂಡಿರೋ ಪುದೀನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೊಳ್ಕೊಂಡಿರೋ ಕೊತ್ತಂಬರಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 3-4 ಎಸಳು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಫುಲ್ ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಇಷ್ಟು ಈ ಕನ್ಸಿಸ್ಟೆಂಟಲ್ಲಿದ್ದರೆ ಸಾಕು. ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಬ್ರೆಡ್ನ ಬೆಣ್ಣೆ ಹಚ್ಕೊಂಡು ನಾನು 2 ಕಡೆ ಟೋಸ್ಟ್ ಬೇಯಿಸ್ಕೊಳ್ತೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಯಿಸ್ಕೋಬೇಕಂತೇನಿಲ್ಲ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ಇದೇನು ಜಾಸ್ತಿ ಬೇಯಿಸ್ಕೋಬೇಕಂತ ಏನಿಲ್ಲ. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಎರಡು ಕಡೆ ನೀಟಾಗಿ ಬೆಂದಿದೆ ಇದು. ಅಂದರೆ ಬೇಗ ಕಪ್ ಆಗಿಬಿಡುತ್ತಂತ ಬೇಗ ಹೊಳಿಸಿ ಹಾಕ್ಬಿಡ್ತೀನಿ ಇದನ್ನ. ಅಂದರೆ ನೀಟಾಗಿ
ಸ್ವಲ್ಪ ಉರಿ ಕಮ್ಮಿ ಇಟ್ಟು ನೀಟಾಗಿ ಬೇಯಿಸ್ಕೊಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎರಡು ಕಡೆ ನೀಟಾಗಿ ಬೆಂದಿದೆ ಇದು. ಎಲ್ಲನೂ ಒಂದು ಪ್ಲೇಟಿಗೆ ತಕ್ಕೊಂಡು ಇದಕ್ಕೆ ನಾನು ಪುದೀನ ಚಟ್ನಿ ರೆಡಿ ಮಾಡ್ಕೊಂಡಿದ್ನಲ್ಲ, ಇದಕ್ಕೆ ಹಚ್ಕೊಳ್ತೀನಿ ಇದನ್ನ. ಪುದೀನ ಚಟ್ನಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ನಾನು ಇದಕ್ಕೆ ಸಾಸ್ ಏನೂ ಯೂಸ್ ಮಾಡಿಲ್ಲ, ಅದು ಪಿಜ್ಜಾ ಟಾಪಿಂಗ್ ಇತ್ತಲ್ಲ, ಹಂಗಾಗಿ ನಾನು ಸಾಸು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಈ ಸಾರಿ. ಇಷ್ಟು ಸ್ಪ್ರೆಡ್ ಮಾಡಿಬಿಟ್ರೆ ಸಾಕು, ಇದೇನು ಜಾಸ್ತಿ ಇದು ಮಾಡ್ಕೋಬೇಕಂತ ಏನಿಲ್ಲ. ಇದನ್ನು ಕೂಡ ಈ ಥರ ಬ್ಲೆಂಡರಿಂದ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಕೈಲೇ ಚೆನ್ನಾಗಿ ಅನಿಸಲ್ಲ, ಅಂದರೆ ನೀಟಾಗಿ ಸ್ಪ್ರೆಡ್ ಆಗ್ತಿಲ್ಲ ಇದು, ಹೀಗಾಗಿ ಈ ಪ್ಲಾಸ್ಟಿಕ್ ಸ್ಪೂನಿಂದ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಿದೆ ಅದು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ. ಆಮೇಲೆ ಆಗಲೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ವೆಜಿಟೇಬಲ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಿಜ್ಜಾ ಟಾಪಿಂಗ್ ಹಾಕಿಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲನೂ ಇದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಇದನ್ನು ಮುಂಚೆ ಬೇಯಿಸಿಟ್ಕೊಂಡಿದ್ದೆ ಎರಡು ಕೂಡಿ ಇವಾಗ ಎರಡು ಸೈಡು ಬೇಯಿಸ್ಕೊಳ್ತೀನಿ. ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ ಸ್ಯಾಂಡ್ವಿಚ್ ರೆಡಿ ಆಯಿತು. ವೆಜಿಟೇಬಲ್ ಪಿಜ್ಜಾ ಟಾಪಿಂಗ್ ಸ್ಯಾಂಡ್ವಿಚ್. ಪ್ಲೀಸ್ ನನ್ನ ಎಲ್ಲ ವೀಡಿಯೋನೂ ನೋಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಲೈಕ್ಸ್ ಕಮೆಂಟ್ಸ್ ಹಾಕಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್.